ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ನಮ್ಮ ಹಳ್ಳಿ ಮನೆಯೊಳಗೆ ಮಾಡುವಂಥ ಪೂರೆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ನಾವು ಯಾವ ರೀತಿ ಪೂರೆ ಮಾಡ್ತೀವಿ ಅನ್ನೋದು ಇವತ್ತಿನ ನಾನು ವಿಡಿಯೋ. ಬರ್ರಿ ನಾನು ಪೂರೆ ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಮಾಡುವಂಥ ಅಡುಗೆಗಳು ಈ ಚಾನಲ್ ಒಳಗೆ ಬರ್ತಾವೆ ನೋಡಿರಿ. ಬರ್ರಿ ಇವಾಗ ಪೂರೆ ಮಾಡೋಣಂತ. ನಾನು ಒಂದು ಪರ ತೊಗೊಂಡಿನಿ. ಅದಕ್ಕೆ ಒಂದು ಡಬ್ಬಿಯಷ್ಟು ಮೈದಾ ಹಿಟ್ಟನ್ನ ಸಾಣಿಸಿಟ್ಕೊಂಡಿದ್ದ ಹಾಕ್ಕೊಳಕತ್ತೀನಿ. ಅದೇ ಡಬ್ಬಿಯಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳಕತ್ತೀನಿ. ಒಂದು ಡಬ್ಬಿ ಗೋಧಿ ಹಿಟ್ಟು, ಒಂದು ಡಬ್ಬಿ ಮೈದಾ ಹಿಟ್ಟು, ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಸಣ್ಣ ರವೆ ತೊಗೊಂಡಿನಿ. ಅವು ಮೂರೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ನಾನು ಏನು ರವೆ ತೊಗೊಂಡಿದ್ನಲ್ಲ ಅದ್ರಾಗ ಅರ್ಧಕ್ಕಿಂತ ಕೆಳಗೆ ಮೊಸರು ತೊಗೊಂಡು ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಒಂದು ಸತ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವಿವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳೋಣಂತ. ಸ್ವಲ್ಪ ನೀರು ಹಾಕೋದು ಹಿಟ್ಟನ್ನ ಹದವಾಗಿ ನಾದ್ಕೊಳಕತ್ತೀನಿ ರೀ. ಇವಾಗ ನೋಡಿರಿ, ಎಲ್ಲ ರೀತಿ ಪೂರೆ ಮಾಡ್ಕೊಂಡು ತಿಂದಿರ್ತೀರಿ. ಈ ಥರ ಒಂದು ಸಲ ಪೂರೆನ ಟ್ರೈ ಮಾಡಿ ನೋಡಿರಿ, ಎಷ್ಟು ಮಸ್ತಾಗಿ ಬರ್ತಾವೆ ಮತ್ತು ಪೂರೆ ಎಷ್ಟು ಉಬ್ತಾವು ಮತ್ತು ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ. ಎಣ್ಣೆ ಜಾಸ್ತಿ ಹಿಡಿಲಿಲ್ಲ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ. ಈ ಥರ ಹಿಟ್ಟನ್ನ ನಾನು ನೀರು ಹಾಕ್ಕೊಂಡು ನಾದಿ ಇಟ್ಕೊಂಡು ನೋಡಿರಿ. ಜಾಸ್ತಿ ಅಳಿಸಲ್ಲ ಅಥವಾ ಗಟ್ಟಿನೂ ಅಲ್ಲ, ಆ ಥರ ನಾದಿಟ್ಕೊಂಡು ನೆನೆಸಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತು ನೆಂದಾದ್ಮೇಲೆ ನಾನು ಇವಾಗ ಪೂರೆ ಮಾಡ್ಕೊಳ್ಳೋದಕ್ಕೆ ಸಣ್ಣ ಉಳ್ಳಿ ಹಿಟ್ಟನ್ನ ಕಟ್ಕೊಂಡು ಗಾಲಿ ಮಾಡಿ ಇಟ್ಕೊಂಡಿನಿ ನೋಡಿರಿ. ಇವಾಗ ಬರ್ರಿ ಪೂರೆ ಮಾಡೋಣಂತ. ನಾನು ಒಂದು ಗಾಲಿ ಹಿಟ್ಟನ್ನು ತೊಗೊಂಡು ಎಣ್ಣೆ ಒಳಗೆ ಅದ್ದಿ ಈಗ ಪೂರೆನ ಲಟ್ಟಿಸಾಕತ್ತೇವೆ ನೋಡಿರಿ. ಈ ಥರ ರೌಂಡಾಗಿ ಈ ಥರ ಪೂರೆ ಲಟ್ಸಿ ಪರಾತೊಳಗೆ ಹಾಕ್ಕೊಳಕತ್ತೇವೆ ನೋಡಿರಿ. ಈ ಥರ ರೌಂಡಾಗಿ ಸ್ವಲ್ಪ ಹಿಟ್ಟು ತೊಗೊಂಡ್ರೆ ಪೂರಿ ಚಲೋ ಬರ್ತಾವೆ. ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಲಟ್ಟಿಸಿ ಪರಾತೊಳಗೆ ಹಾಕ್ಕೊಳಕತ್ತೇವೆ ನೋಡಿರಿ ಯಾವ ರೀತಿ ಪೂರಿ ಹಿಟ್ಟು ಹದ ಆಗೈತಂತ ನೋಡಿರಿ. ಈ ಥರ ಲಟ್ಟಿಸಿ ಪೂರಿನ ಇಟ್ಕೊಂಡು ಬರಿವಾಗಿ ಕೂರ್ನ ಕರಿನಂತ ನೋಡಿರಿ. ಎಣ್ಣೆ ಕಾಸಿ ಇಟ್ಕೊಂಡಿನಿ ರೀ. ಇವಾಗ ನೋಡಿರಿ ಒಂದು ಪೂರಿನ ಹಾಕ್ಕೊಂಡೆ ನಾನು. ನೋಡಿರಿ ಯಾವ ರೀತಿ ಉಬ್ಬಾಕತ್ತಾವ ಪೂರಿ. ಭಾಳ ಹೊತ್ತೂ ಬೇಕಾಗಿಲ್ಲ ರೀ ಇವಕ್ಕೂರ್ನ. ಸ್ವಲ್ಪ ಹಿಟ್ಟು ನೆಂದಿತ್ತಂದ್ರೆ ಪೂರಿ ಅಂತೂ ಮಸ್ತ್ ಬರ್ತಾವೆ ರೀ. ನೋಡಿರಿ ಯಾವ ರೀತಿ ಉಬ್ಬಾಕತ್ತಾವು. ಜಾಸ್ತಿ ಎಣ್ಣೆ ಒಳಗೆ ಕರಿಯೋದು ಇರೋಂಗಿಲ್ಲ, ಅಷ್ಟು ಜಲ್ದಿನೇ ಪೂರಿ ಬೈದು ಬಿಡ್ತಾವೆ. ನೋಡಿರಿ ಯಾವ ರೀತಿ ಬರಾಕತ್ತಾವೆ. ಇನ್ನೊಂದು ಹಾಕೊಂಡು ಬರ್ರಿ. ನೋಡಿರಿ ಹಾಕಿದ ತಕ್ಷಣವೇ ಪೂರಿ ಉಬ್ಬಿ ಬಿಡ್ತಾವೆ ನೋಡಿರಿ ಯಾವ ರೀತಿ ಉಬ್ಬುತ್ತಾವೆ. ರವೆ ಮತ್ತು ಗೋಧಿ ಹಿಟ್ಟು ಹಾಕೋದ್ರಿಂದ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ. ಪೂರಿ ಈ ಥರ ಉಬ್ಬಿ ಬರ್ತಾವೆ ನೋಡಿರಿ. ಎಷ್ಟು ಚೆಂದಾಗಿ ಉಬ್ಲಾತಾವು ಮತ್ತು ಜಾಸ್ತಿ ಎಣ್ಣೆನೂ ಹಿಡಿಯೋದಿಲ್ಲ. ಎಷ್ಟು ನೀಟಾಗಿ ಬರಾಕತ್ತಾವೆ ನೋಡಿರಿ ಪೂರಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ನೋಡಿರಿ ಯಾವ ರೀತಿ ಪೂರೆನ ಉಬ್ಲಾತಾವು. ಉಳಿದಿರೋ ಎಲ್ಲ ಪೂರೆನೂ ಇದೇ ರೀತಿ ಮಾಡ್ಕೊಂಡೈತೆ ನೋಡಿರಿ. ಪ್ರತಿಯೊಂದು ಪೂರಿನೂ ಉಬ್ಲಾಕತ್ತಾವ್ರಿ. ಈ ಥರ ಒಂದು ಸತಿ ಹಿಟ್ಟು ನಾದಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಪೂರಿ ಎಷ್ಟು ಮಸ್ತಾಗಿ ಬರ್ತಾವಂತ ನಿಮಗೂ ಗೊತ್ತಾಗುತ್ತೆ ರೀ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ನಾವು ಈ ಥರ ಪೂರಿನ ಮಾಡ್ಕೋತೀವಿ ನೋಡಿರಿ. ಈಗ ಎಲ್ಲ ಪೂರಿನೂ ಎಷ್ಟು ಉಬ್ಬಿ ಬರ್ಲಾಕತ್ತಾವೆ ನೋಡಿರಿ. ಪ್ರತಿಯೊಂದು ಪೂರಿನೂ ಉಬ್ಲಾತಾವು. ಈ ಥರ ಪೂರಿ ಮಾಡಿದ್ರೆ ಎಣ್ಣೆ ಜಾಸ್ತಿ ಹೀರಂಗಿಲ್ಲ, ಹಾಗಾಗಿ ಚಲೋ ರೀ ಮಕ್ಕಳಿಗೆ ಅದು ತಿನ್ನೋದಕ್ಕೆ. ನೋಡಿರಿ ಇವಾಗ ಈ ಥರ ಪೂರಿ ಆಗ್ಯಾವ ನೋಡಿರಿ. ಎಷ್ಟು ಉಬ್ಬ್ಯಾವು ಅದು ನೋಡಿರಿ ಯಾವ ರೀತಿ ಬಂದಾವು ನೋಡಿರಿ. ಇವಾಗ ಒಂದು ಪ್ಲೇಟಿಗೆ ಚಟ್ನಿ ಹಾಕಿಟ್ಕೊಂಡು ಪೂರಿನ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಪ್ಲೇಟಿಗೆ. ನೋಡಿರಿ ಪೂರಿ ಪ್ರತಿಯೊಂದು ಪೂರಿನೂ ಉಬ್ಬ್ಯಾವ ನೋಡಿರಿ. ಎಷ್ಟು ಚಂದ ಬಂದಾವೆ ನೋಡಿರಿ ಪೂರಿ. ನೋಡಿರಿ ಈ ವಿಡಿಯೋ ಇಷ್ಟ ಆಗೈತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು. ನೋಡಿರಿ ಯಾವ ರೀತಿ ಆಗ್ಯಾವ ಪೂರಿ. ಕಲರನು ಅಷ್ಟೊಂದು ಇದು ಆಗಿಲ್ಲ ಮತ್ತು ಪ್ರತಿಯೊಂದು ಪೂರಿನೂ ಉಬ್ಬ್ಯಾವು. ಗೋಧಿ ಹಿಟ್ಟು ಮತ್ತು ರವೆ ಹಾಕೋದ್ರಿಂದ ಈ ಥರ ಆಗುತ್ತೆ ನೋಡಿರಿ ಪೂರಿ. ನೋಡಿರಿ ಇಷ್ಟೊತ್ತನ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ.